ಫ್ರೆಂಡ್ಸ್, ನಾನಿವತ್ತು ನಿಮಗೆ ಹಲಸಿನ ಹಣ್ಣಿನಿಂದ ರುಚಿಕರವಾದ ಮುಳುಕ ಅಥವಾ ಗಾರಿ ಹೇಗೆ ಮಾಡೋದು ಅಂತ ತಿಳಿಸಿಕೊಡ್ತೇನೆ. ಮುಳುಕಕ್ಕೆ ಅಥವಾ ಗಾರಿ ಬೇಕಾಗುವ ಐಟಮ್ಸ್ ನೋಡಿ. 4 ಮುಷ್ಟಿಯಷ್ಟು ಹಲಸಿನ ಸೊಳ್ಳೆ ತಗೊಂಡಿದ್ದೇನೆ. ಮತ್ತು ಅರ್ಧ kg ಅಕ್ಕಿ ತಗೊಂಡಿದ್ದೇನೆ. ಇದು ರೇಷನ್ ಅಕ್ಕಿ. ನೀವು ದೋಸೆ ಅಕ್ಕಿ ಆದರೂ ತಗೊಳ್ಳಿ, ಬೇರೆ ಯಾವುದಾದ್ರೂ ಅಕ್ಕಿ ಆದರೂ ಪರವಾಗಿಲ್ಲ. ಮತ್ತು 1 ಚಮಚ ಉಪ್ಪು ತಗೊಂಡಿದ್ದೇನೆ. ಇದು ಬೆಲ್ಲ ನೋಡಿ, 1 ಕಪ್ ತಗೊಂಡಿದ್ದೇನೆ. ನಾನಿಲ್ಲಿ ಅಂಗನವಾಡಿ ಬೆಲ್ಲ ಸಿಗ್ತದಲ್ಲ, ಅದು ಬೆಲ್ಲ ತಗೊಂಡಿದ್ದೇನೆ. ನೀವು ಬೇರೆ ಯಾವುದಾದ್ರೂ ಬೆಲ್ಲ ತಗೊಂಡ್ರೂ ಪರವಾಗಿಲ್ಲ. 1 ಕಡಿ ತೆಂಗಿನಕಾಯಿ ತಗೊಂಡಿದ್ದೇನೆ. ಇದಿಷ್ಟನ್ನು ಈಗ ರುಬ್ಬಿದ್ರೆ ಆಯಿತು. ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಬಿದ್ರೆ ಆಯಿತು. ಮೊದಲಿಗೆ ಹಲಸಿನ ಸೊಳ್ಳೆ ಇದೆಯಲ್ಲ, ಅದನ್ನು ರುಬ್ಕೊಳ್ತೇನೆ. ಹಲಸಿನ ಸೊಳ್ಳೆ ಈ ಥರ ನುಣ್ಣಗೆ ರುಬ್ಕೊಳ್ಬೇಕು. ಅದರ ನಂತರ ಅಕ್ಕಿ ಹಾಕಬೇಕು. ಅಕ್ಕಿಯಲ್ಲಿ ನೀರು ಸರಿ ಸೋಸಿ ತೆಗಿಬೇಕು. ಇದಕ್ಕೆ ಸ್ವಲ್ಪ ಅಕ್ಕಿ ಹಾಕಿ ರುಬ್ಬಿದ್ರೆ ಆಯಿತು. ನೀರು ಹಾಕೋ ಅವಶ್ಯಕತೆ ಇಲ್ಲ. ಈ ಥರ ನೋಡಿ, ಮುದ್ದೆ ಮುದ್ದೆ ಆಗಬೇಕು. ಹಲಸಿನ ಸೊಳ್ಳೆ ರುಬ್ಬಿದ ಮೇಲೆ ಅಕ್ಕಿ ಹಾಕ್ತಾರಲ್ಲ, ಅಕ್ಕಿ ಸ್ವಲ್ಪ ತರಿ ಆದರೆ ಸಾಕು, ತುಂಬ ಸಣ್ಣ ಆಗೋದು ಬೇಡ. ಈ ಥರ ನೋಡಿ, ಈ ಥರ ಕೈಗೆ ಬರಬೇಕು. 2ನೇ ಸತಿ ನಾನು ಹಲಸಿನ ಸೊಳ್ಳೆ ರುಬ್ತೇನೆ. ಅದರ ನಂತರ ಏನೆಲ್ಲ ಹಾಕಬೇಕು ಅಂತ ಹೇಳ್ತೇನೆ. ಈ ಥರ ಸಣ್ಣ ಮಾಡಿಕೊಳ್ಬೇಕು. ಅದರ ನಂತರ ಪುನಃ ಅಕ್ಕಿ ಹಾಕಿ ತೆಂಗಿನಕಾಯಿ ಹಾಕಲಿಕ್ಕುಂಟು. ಅದನ್ನು ಕೊನೆಯಲ್ಲಿ ಹಾಕ್ತೇನೆ ನಾನು, ತೋರಿಸ್ತೇನೆ ಆಮೇಲೆ ಹಾಕುವಾಗ. ಇದಕ್ಕೆ ಬೆಲ್ಲ ಹಾಕಿ ಬಿಡ್ತೇನೆ. ಉಪ್ಪು ಮತ್ತು ಬೆಲ್ಲ ಹಾಕ್ತೇನೆ. ಒಟ್ಟಿಗೆ ರುಬ್ಬಿದ್ರೆ ಆಯಿತು. ಈ ಥರ ಆಯಿತು ನೋಡಿ. ಬೆಲ್ಲ ಉಪ್ಪು ಹಾಕಿದ್ದೇನೆ ನಾನು. ಇದಕ್ಕಿನ್ನು ತೆಂಗಿನಕಾಯಿ ಹಾಕಿದರೆ ಆಯಿತು. ಇದನ್ನು ಹಾಕಿ ಈಗ ಮಿಕ್ಸ್ ಮಾಡ್ತೇನೆ. ನೀರು ಹಾಕುವ ಅವಶ್ಯಕತೆ ಇಲ್ಲ. ಈ ಥರ ಮಿಕ್ಸ್ ಮಾಡಿ, ನೀರು ನೋಡಿ ಇದರಲ್ಲೇ ಬಿಡ್ತದೆ. ಬೆಲ್ಲ ಎಲ್ಲ ಹಾಕಿ ಹಾಕುವಾಗ ನೀರು ಬಿಡ್ತದೆ. ಈ ಥರ ಮಿಕ್ಸ್ ಮಾಡಿದರೆ ಆಯಿತು. ಇದಕ್ಕೆ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡಲಿಕ್ಕುಂಟು. ಇದಕ್ಕೆ ತೆಂಗಿನಕಾಯಿ ಮಿಕ್ಸ್ ಮಾಡಿ, ತೆಂಗಿನಕಾಯಿ ರುಬ್ಬಿಟ್ಟು ಹಾಕೋದು ಬೇಡ, ಹಾಗೆ ಹಾಕಿದ್ರೆ ಆಯಿತು. ಇದನ್ನು ಮಿಕ್ಸ್ ಮಾಡಿದರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆಯಿತು. ತವ ಇಟ್ಟಿದ್ದೇನೆ ನೋಡಿ. ಒಂದು ಎಣ್ಣೆ ಬಿಸಿಯಾದ ಕೂಡಲೇ ಸ್ವಲ್ಪ ಉಂಡೆ ರೂಪದಲ್ಲಿ ತೆಗೆದು ಈ ಥರ ಹಾಕಿದ್ರೆ ಆಯಿತು. ಒಂದು ರೌಂಡ್ ಹಾಕಿದೆ ನಾನು, ಅದು ವಿಡಿಯೋ ಆಗಲಿಲ್ಲ.
ಈಗ 2ನೇ ರೌಂಡ್ ಹಾಕ್ತಿದ್ದೇನೆ. ಫಸ್ಟ್ ಇದು ವಿಡಿಯೋ ಆಗಲಿಲ್ಲ, ನಾನು ನೋಡಲೇ ಇಲ್ಲ. ನೀವು ಚಮಚದಲ್ಲಿ ಹಾಕೋದಾದರೂ ಪರವಾಗಿಲ್ಲ, ಸ್ವಲ್ಪ ಸ್ವಲ್ಪ. ನಾನು ಕೈಯಲ್ಲಿ ಹಾಕ್ತಿದ್ದೇನೆ. ಈ ಥರ ತಿರುಗಿಸ್ತಾ ಇರಬೇಕು. ಬಣ್ಣ ಬರೋ ತನಕ ಕಾಯಿಸ್ಬೇಕು. ಇದು ಮೊದಲಿಗೆ ಹಾಕಲಿಕ್ಕೆ ಹೋಗಿ ಸ್ವಲ್ಪ ಬಣ್ಣ ಬಂದಾಗಿದೆ ನೋಡಿ. ಈ ಥರ ಬಣ್ಣ ಬರೋ ತನಕ ತಿರುಗಿಸ್ತಾ ಇರಿ. ಫ್ರೆಂಡ್ಸ್, ಕ್ರಿಸ್ಪಿಯಾದ ಗರಿಗರಿಯಾದಂತಹ ಮುಳ್ಕ ಅಥವಾ ಗಾರಿ ರೆಡಿ ಆಯಿತು ನೋಡಿ. ಇದರ ಒಳಗೆ ಈ ಥರ ಆಗ್ತದೆ ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಮರೆಯದೆ ಲೈಕ್ ಕೊಡಿ, ಶೇರ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.